ಅಲ್ಲ, ವಿದ್ಯಾರ್ಥಿಗಳು ನೋಡಿ, ವಿದ್ಯಾರ್ಥಿಗಳಲ್ಲಿ 99% ಹೆಚ್ಚು ಜನ ಮರುಪರೀಕ್ಷೆಯನ್ನು ಬರೆದು ಉತ್ತೀರ್ಣವೂ ಆಗಿದ್ದಾರೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೆದ ಹೋರಾಟ ಎಲ್ಲ ವಿದ್ಯಾರ್ಥಿಗಳೇ ಭಾಗವಹಿಸಿದರೆ ನೀವೇ ಸ್ಟ್ರಿಂಗ್ ಆಪ್ರೇಷನಲ್ಲಿ ತೋರಿಸಿದ್ದೀರಲ್ಲ ಯಾರ್ಯಾರು ಭಾಗವಹಿಸಿದ್ರು ಅಂಥೇಳಿ, ನೀವೇ ತೋರಿಸಿದ್ದೀರಿ. ಅವ್ರ ಮಾತುಗಳು CBSE ಅಂದರೆ ಏನು ಗೊತ್ತಿಲ್ಲ, ನೀಟ್ ಅಂದರೆ ಏನು ಗೊತ್ತಿಲ್ಲ, ಇದನ್ನೆಲ್ಲ ನೀವೇ ನೋಡಿ. ಬ್ಯಾಚುಲರ್ ಅಂದರೆ ಅದು ಗೊತ್ತಿಲ್ಲ, ಇದೆಲ್ಲ ನೀವೇ ತೋರಿಸಿದ್ದೀರಲ್ಲ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕೆಲವರು ಪ್ರಾಮಾಣಿಕತೆಯಿಂದ, ಕೆಲವರು ಅರಾಜಕತೆ ನಿರ್ಮಾಣ ಮಾಡೋ ದೃಷ್ಟಿಯಿಂದ ಆ ಚಳುವಳಿಯನ್ನು ಬೆಂಬಲಿಸಿದರು. ಅರಾಜಕತೆ ನಿರ್ಮಾಣ ಮಾಡುವವರಿಗೆ ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ಹೊರತು ಧರ್ಮೇಂದ್ರ ಪ್ರಧಾನ್ ಅವರು ತಪ್ಪು ಮಾಡಿ ಅಲ್ಲ. ಹಾಂ, ಅದನ್ನು ನನಗೆ ಆಶ್ಚರ್ಯ ಆಗಿದ್ದು KPCC ಅಧ್ಯಕ್ಷರು ಸಮರ್ಥನೆ ಮಾಡಿದ್ರು. ಹೋಮ್ ಮಿನಿಸ್ಟ್ರು ಅದೇನೋ ಒಂದು ವೈಭವದ ಥರ ವರ್ಣನೆ ಮಾಡಿದ್ರು. ಫ್ರೀಡಮ್ ಪಾರ್ಕ್ನಲ್ಲಿ ಅಷ್ಟು 1000 ಜನ ಸೇರಿದ್ರು ಅಂತ. ನ್ಯಾಯಾಲಯ ತೀರ್ಪು ಕೊಟ್ಟು ಅಫ್ಜಲ್ ಗುರುನ್ ಗಲ್ಲಿಗೇರಿಸ್ತು. ಸಂಸತ್ನ ದಾಳಿಗೆ ರೂವಾರಿ ಅವನು. ಅವಾಗ ಕೆಲವರು ಘೋಷಣೆಗೆ ಹೋಗಿದ್ದರು, ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ, ತೇರಾ ಕಾತಿಲ್ ಜಿಂದಾ ಹೈ. ಅಂದರೆ ನಮಗೆ ನಾಚಿಕೆ ಆಗ್ತಾಯಿದೆ, ನಿನ್ನ ಕೊಂದವರು ಕೊಲೆಗಾರರು ಜೀವಂತವಾಗಿದ್ದಾರೆ ಅಂಥೇಳಿ. ಅದನ್ನು ಸಮರ್ಥನೆ ಮಾಡುವಂಥ ಜನ ಇದ್ದಾರೆ. ಅಂದರೆ ಪ್ರಜಾಪ್ರಭುತ್ವ ದೇಗುಲ ಸಂಸತ್ತು, ಅದರ ಮೇಲೆ ಹಲ್ಲೆ ನಡೆದಿತ್ತು, ಅದ್ರ ಮೇಲೆ ದಾಳಿ ನಡೆದಿತ್ತು. ಅದನ್ನು ಅದರ ರೂವಾರಿ ಇನ್ನು ನ್ಯಾಯಾಲಯ ಗಲ್ಲಿಗೇರಿಸಿದರೆ ತೀರ್ಪು ಕೊಟ್ಟು ಹಾಗೆ ಸಾರ್ವಜನಿಕವಾಗಿ ಕೂಗೋರು ಅಂಥವರೇ ಇದ್ದಾರೆ. ಎದುರಿಸಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ಇವ್ರನ್ನ ಜನಜಾಗೃತಿಯ ಮೂಲಕ ಎದುರಿಸಬೇಕಾಗತ್ತೆ. ಪ್ರಜಾಪ್ರಭುತ್ವ ಅಲ್ಲದೇ ಇದ್ದಿದ್ದರೆ ಈಗ ಚೈನಾದಲ್ಲಿ ಸರ್ಕಾರದ ವಿರುದ್ಧ ಮಾತಾಡೋರೆಲ್ಲ ನಾಪತ್ತೆ ಆಗ್ಬಿಡ್ತಾರೆ. ಏನಾದರೂ ಅಂತಲೂ ಗೊತ್ತಾಗಲ್ಲ. ಚೈನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇದೆ. ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ, ಸರ್ವಾಧಿಕಾರದ ವಿರುದ್ಧ ಮಾತಾಡಿದ್ರೆ ಅವ್ರು ನಾಪತ್ತೆ ಆಗಿಬಿಡ್ತಾರೆ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಇಲ್ಲಿ ಪ್ರಜಾಪ್ರಭುತ್ವ ಇದೆ. ಹಾಗಾಗಿ ಕೆಲವನ್ನ ಸಹಿಸ್ಕೋಬೇಕಾಗತ್ತೆ. ಆದರೆ ಜನಜಾಗೃತಿಯನ್ನು ಮಾಡೋದಕ್ಕೆ ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಧನ್ಯವಾದ.